ಕುಡಿಬೇಕಂತ ಅನಿಸ್ತೈತೆ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿಗಳು ಪೈಸೆ ಬೇಕೋ ತಮಾಷೆ ಬೇಕೋ ಅನ್ನುತ್ತಿದ್ದಾರೆ. ಅಥಣಿ ತಾಲೂಕು ಎಂದರೆ ಮದ್ಯದ ಅಂಗಡಿಗಳ ತವರು ಮನೆಯಾಗ್ಬಿಟ್ಟಿದೆ. ದಿನನಿತ್ಯ ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಮದ್ಯದ ಅಂಗಡಿಗಳನ್ನ ಓಪನ್ ಮಾಡಿಟ್ಕೊಂಡಿರ್ತಾರೆ. ಇವರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಸರ್ಕಾರದ ನಿಯಮಗಳನ್ನಂತೂ ಪಾಲನೆ ಮಾಡ್ತಾ ಇಲ್ಲ. ಇವರ ಕಣ್ಣಿಗೆ ಸರ್ಕಾರದ ನಿಯಮಗಳನ್ನ ಕಸದ ಬುಟ್ಟಿಗೆ ಹಾಕ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಇದ್ರೂ ಕೂಡ ಇವರು ನಮಗೆ ದುಡ್ಡು ಬಂದ್ರೆ ಸಾಕು, ಯಾರಿಗೇನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅಂತ ಹೀಗೆ ಅಧಿಕಾರಿಗಳು ಲಂಚದ ನಿಶೆಯಲ್ಲಿದ್ದಾರೆ. ಇದೇ ಅಥಣಿ ತಾಲೂಕಿನ ಕೆಲ ಬಾರ್ ಮಾಲೀಕರು ತಮ್ಮ ಅಂಗಡಿಗಳಲ್ಲಿರುವ ಮದ್ಯದ ಬಾಟಲ್ಗಳನ್ನ ಪ್ರತಿ ಗ್ರಾಮಗಳಲ್ಲಿರುವ ಸಣ್ಣ ಪುಟ್ಟ ಅಂಗಡಿಗಳಿಗೆ ಕಮಿಷನ್ ಆಸೆಗಾಗಿ ಮದ್ಯದ ಬಾಟಲ್ಗಳನ್ನ ಸರಬರಾಜು ಮಾಡುತ್ತಿದ್ದಾರೆ. ಅದೇ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳು, ಹೋಟೆಲ್ಗಳು ಹಾಗೂ ಮನೆಗಳಲ್ಲಿ ಸದ್ದಿಲ್ಲದೆ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಇದು ಒಂದು ಗೋಳಾದ್ರೆ ಪ್ರತಿ ವರ್ಷಕ್ಕೆ ಒಮ್ಮೆ ಹಲವಾರು ಮಹಾಪುರುಷರ ಜಯಂತಿ ದಿನದಂದು ಹಾಗೂ ಚುನಾವಣೆ ಸಂದರ್ಭದಲ್ಲಿ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗಿರುತ್ತೆ. ಅದರಲ್ಲೂ ಯಾರಾದ್ರೂ ಮಹಾಪುರುಷರ ಜಯಂತಿ ದಿನ ಬಂತು ಅಂದ್ರೆ ಸಾಕು, ಆಫರ್ ಬಂತಪ್ಪ ಎಂದು ಮದ್ಯದಂಗಡಿ ಮಾಲೀಕರು ಹೇಳ್ತಿದ್ದಾರೆ. ಅದೇ ಸಮಯದಲ್ಲಿ ಕೆಲ ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಬೆಲೆಗೆ ಮದ್ಯವನ್ನ ಅಕ್ರಮವಾಗಿ ವ್ಯಾಪಾರ ಮಾಡುತ್ತಾರೆ. ಅದೇ ರೀತಿ ತಾಲೂಕಿನಲ್ಲಿರುವ ಕೆಲ ಮದ್ಯದ ಅಂಗಡಿ ಮಾಲೀಕರು ಅಂಗಡಿಗಳಲ್ಲಿರುವ ಕೆಲಸಗಾರರಿಗೆ ಮದ್ಯವನ್ನ ರಸ್ತೆಯಲ್ಲಿ ಕದ್ದು ಮುಚ್ಚಿ ಮಾರಾಟ ಮಾಡಲು ಹೇಳ್ತಿದ್ದಾರಂತೆ. ಇದೇ ಅಥಣಿ ತಾಲೂಕು ಪುಣ್ಯಕ್ಷೇತ್ರ ಅಂತ ಹೆಸರು ಪಡೆದುಕೊಂಡಿದ್ದು, ಈಗ ಇದೇ ಹೆಸರಿಗೆ ಕೆಲ ನಾಲಾಯಕ ಅಂಗಡಿ ಮಾಲೀಕರು ಕಪ್ಪು ಚುಕ್ಕೆ ತರುವಂತಹ ಕೆಲಸ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳು, ಕೆಲ ಕೋಚಿಂಗ್ ಸೆಂಟರ್ಗಳು, ದೇವಸ್ಥಾನಗಳು ಅಥಣಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾಗಿತ್ತು. ಆದರೆ ಇಲ್ಲಿ ಅದರ ಬದಲಾಗಿ ಬಾರ್ಗಳು ಅಥವಾ ಮದ್ಯದ ಅಂಗಡಿಗಳೇ ಹೆಚ್ಚಳವಾಗಿವೆ. ಅದೇ ರೀತಿ ಅಥಣಿ ಪಟ್ಟಣದ ಮಹಾಪುರುಷ ಬಸವೇಶ್ವರ ಸರ್ಕಲ್ನಿಂದ ಛತ್ರಪತಿ ಶಿವಾಜಿ ಸರ್ಕಲ್ ವರೆಗೆ ಸಾಕಷ್ಟು ಹೋಟೆಲ್ ಡಾಬಾಗಳಿದ್ದು, ಇದರಲ್ಲಿ ನೋಡಿದ್ರೆ ಸಾಕು ಮದ್ಯದ ಗೋಡೋ ನಿರ್ಮಾಣ ಮಾಡಿದಂತೆ ಮದ್ಯದ ಬಾಟಲ್ಗಳನ್ನ ಇಟ್ಟುಕೊಂಡು ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಎಷ್ಟೋ ಜನರು ಸರಾಯಿ ಕುಡಿದುಕೊಂಡು ಅತಿ ಮದ್ಯದ ನಿಶೆಯಲ್ಲಿ ಮುಳುಗಿ ರಸ್ತೆಯಲ್ಲಿ, ಅದರಲ್ಲೂ ಹೈವೇ ಹೆದ್ದಾರಿಗಳಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಗಳಲ್ಲಿ ವಾಹನಗಳು ಓಡಾಡುವ ಪಕ್ಕನೆ ಅವರು ದಿಲ್ ಮೇ ಕ್ಯಾ ರಖೋ ಹೇ ಎಂಬ ಸಾಂಗ್ ಹಾಡುತ್ತಾ ಮದ್ಯದ ನಿಶೆಯಲ್ಲಿ ತೇಲಾಡುತ್ತಾ ಓಡಾಡ್ತಿರ್ತಾರೆ. ಅದೇ ರೀತಿ ಪ್ರೀತಿ ಎನ್ನುವ 2 ಅಕ್ಷರದಲ್ಲಿ ಮುಳುಗಿ ದೇವದಾಸ್ ಆಗಿ ಮೇರಿ ಕಿಸ್ಮತ್ ಮೇ ಶಾಯದ್ ಈ ರೀತಿಯಾದ ಹಿಂದಿ ಹಾಡುಗಳನ್ನ ಹಾಡುತ್ತಾ ರಸ್ತೆಯಲ್ಲಿ ಬಿದ್ದು ಪ್ರಜ್ಞೆ ಇಲ್ಲದೆ ಮಲಗಿರ್ತಾರೆ. ಈ ಸಮಯದಲ್ಲೇನಾದ್ರೂ ಬೈ ಚಾನ್ಸ್ ವಾಹನಗಳು ಗೊತ್ತಿಲ್ಲದೆಯೋ ಓವರ್ಟೇಕ್ ಮಾಡುವಾಗ ಇವರ ಮೇಲೆ ವಾಹನ ಹರಿದು ಹೋದ್ರೆ ಹೊಣೆಗಾರರು ಯಾರು? ಈ ರೀತಿಯಾದ ಪ್ರಶ್ನೆ ಮೂಡಿದಾಗ ಕಾಂಗ್ರೆಸ್ ಸರ್ಕಾರದ ವಿರೋಧ ಪಕ್ಷದ ಕೆಲ ನಾಯಕರು ಸುಮ್ಮನೆ ಪೊಲೀಸರ ಮೇಲೆ ಕೆಲಸ ಮಾಡೋದಿಲ್ಲ, ಇವರು ಸರ್ಕಾರದ ಗುಲಾಮರು ಎಂದು ಆರೋಪಗಳನ್ನ, ಟೀಕೆಗಳನ್ನ ಮಾಡುತ್ತಿರುತ್ತಾರೆ. ಅದರ ಮೂಲವಾಗಿ ಇದರ ಸಂಬಂಧಪಟ್ಟ ಇಲಾಖೆಗೆ ಹೇಳೋದನ್ನ ಬಿಟ್ಟು ನಿಷ್ಠಾವಂತ ಪೊಲೀಸರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಬೇರೆ ಮಾಡ್ತಿದ್ದಾರೆ. ಇದನ್ನ ಗಮನಿಸಿದಾಗ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಹೊಣೆಗಾರರಾಗುತ್ತಾರಲ್ಲ ಸ್ವಾಮಿ. ಇದೇ ಅಥಣಿ ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿದ್ರೂ ಕೂಡ ಅವರು ಮಾಡುವ ಹಲ್ಕಟ್ಗಿರಿ ಕೆಲಸಕ್ಕೆ ಅದೇ ರೀತಿ ಕೆಲ ಬಾರ್ ಮಾಲೀಕರ ಬಳಿ ಗಿಂಬಳ ತೆಗೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಕೆಲ ನಾಲಾಯಕ್ ಬಾರ್ ಮಾಲೀಕರು ಅಧಿಕಾರಿಗಳಿಗೆ ಹಣದ ಆಸೆ ತೋರಿಸಿ ಸದ್ದಿಲ್ಲದೆ ಅಕ್ರಮವಾಗಿ ಸರಾಯಿ ಮಾರಿಕೊಳ್ಳುತ್ತಾರೆ. ಇದರಿಂದ ಕೆಲ ನಿಷ್ಠಾವಂತ ಬಾರ್ ಮಾಲೀಕರಿಗೂ ಕಪ್ಪು ಚುಕ್ಕೆ ಬರುವಂತಾಗಿದೆ. ಇವರದ್ದೇನೂ ತಪ್ಪಲ್ಲ ಬಿಡಿ ಸ್ವಾಮಿ. ಇತ್ತೀಚಿನ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಧಾನಸೌಧದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ವಿರೋಧ ಪಕ್ಷದ ಕೆಲ ನಾಯಕರಿಗೆ ಮಾತನಾಡುವ ಭರದಲ್ಲಿ ತಾವೇನಾದ್ರೂ ಕುಡಿದಿದ್ದೀರಾ ಅಂತ ಹೇಳುತ್ತಾರಲ್ಲ, ನಿಜಕ್ಕೂ ಇದು ಎಂಥ ನಾಚಿಕೆಗೇಡಿನ ಕೆಲಸ. ಬಳಿಕ ಅದೇ ವಿರೋಧ ಪಕ್ಷದ ನಾಯಕರು ಸರ್ ನೀವು ಕೂಡ ಆ ಸಮಯದಲ್ಲಿದ್ರಿ ಅಂತ ಉತ್ತರ ಬೇರೆ ನೀಡುತ್ತಾರೆ. ನಮ್ಮ ರಾಜ್ಯವನ್ನ ಆಳುವಂತಹ ರಾಜಕೀಯ ನಾಯಕರು ಸಾಮಾನ್ಯರಂತೆ ಮಾತನಾಡುತ್ತಿರುವಾಗ ಅಧಿಕಾರಿಗಳು ಲಂಚದ ನಿಶೆಗೆ ಬೀಳುವುದು ಸಹಜವೇ ತಾನೆ. ಯಾವತ್ತು ಕುಡ್ದು ಗಿಡ್ದಿಲ್ವಾ? ಯಾವುದು ಬಿಸ್ಕಿ ಕುಡ್ದಿಲ್ವೇನ್ರಿ? ನಿಮಗೆ ಗೊತ್ತಿದೆಯಲ್ಲ ಸರ್. ನಂಗೆ ಗೊತ್ತಿಲ್ಲಪ್ಪ. ನನಗ್ ಗೊತ್ತಿದ್ರೆ ಒಂದ್ಸಾರಿ ಸೇರಿದ್ವು ಅಲ್ಲ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಗೊತ್ತು. ಶ್ರೀನಿವಾಸ್ ಮನೇಲಿ ಸೇರಿದ್ವಲ್ಲ ಒಂದ್ಸರಿ.
ಕುಡ್ದಿಯಾ ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ, ಮರ್ತು ಬಿಟ್ಟಿದ್ದೀನಿ. ಅಲ್ಲ ನಾನು ಸಂಪೂರ್ಣ ವಿಷಯವನ್ನ ಗಮನಿಸಿದಾಗ ಮದ್ಯದ ನಿಶೆಗೆ ಸಿಲುಕಿ ಕೆಲವರು ಸರಾಯಿ ಕುಡಿದು ಸತ್ತು ಅವರ ಕುಟುಂಬಸ್ಥರು ಬೀದಿಗೆ ಬಂದು ಆಕ್ರೋಶದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ. ಹಾಗೂ ಕೆಲ ಬಾರ್ ಮಾಲೀಕರು ಕುಡಿದ ಮದ್ಯದ ಬಾಟಲ್ಗಳನ್ನ ರಸ್ತೆ ಪಕ್ಕ ಎಸೆದಿರುವುದನ್ನ ನೋಡಿ ಶಾಲಾ ಮಕ್ಕಳಿಗೂ ಕೂಡ ಕುಡಿಯಬೇಕು ಅಂತ ಅನಿಸುತ್ತಿದೆ ಎನ್ನುವ ಸ್ಥಿತಿಗೆ ಅಥಣಿ ತಾಲೂಕಿನ ಮತಕ್ಷೇತ್ರ ಬಂದು ನಿಂತಿದೆ. ಇದು ಹೀಗೆ ಮುಂದುವರೆದ್ರೆ ಬರುವ ಚುನಾವಣೆಯಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಖಚಿತ. ಮತ್ತಷ್ಟು ಸುದ್ದಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಕುಡಿಬೇಕಂತ ಅನಿಸ್ತೈತೆ.